ವಾಚ್ ಬಗ್ಗೆ ಮಾತಾಡೋ ಅಂದ್ರೆ ನನ್ನ ಬಗ್ಗೆ ಮಾತಾಡ್ತಾ ಇದೆಯಾ? ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ನಾನೇನು ಓಡ್ತೀನಿ. ನಿಂತ್ಕೊ ನೀನು ಇಷ್ಟೊಂದು ಸಂಭ್ರಮ ಪಡ್ತಿರುವಾಗ ನಾನು ನಿನ್ನ ಕಾಲು ಎಳೆಯೋದು ಸರಿ ಆಗಲ್ಲ. ಎಲ್ಲಿ ತೋರಿಸು. ಏನಮ್ಮ ವಾಚ್ ನೋಡು ಅಂದ್ರೆ ಏನ್ ಹುಡುಕ್ತಾ ಇದ್ಯಾ? ನಾನು ಹೇಗೆ ಹುಡುಕ್ತಿದ್ದೀನೋ ನೀನು ಹಾಗೆ ಹುಡುಕಿರ್ತೀಯ, ಗೊತ್ತಾಗ್ತಿದೆ ಮಗ್ನೆ. ಇನ್ನೇನಿದ್ರು ಸ್ಪೆಷಲ್ ಹೇಳು. ಅಮ್ಮ, ಎಲ್ಲರೂ ಎದುರುಗಡೆನೆ ಅವಳು ಈ ವಾಚ್ ಕೊಟ್ಟಿದ್ದು ನನಗೆ. ಆಮೇಲೆ ಎಲ್ಲರೂ ಈ ವಾಚ್ ನೋಡಿ ತುಂಬಾ ಖುಷಿ ಪಟ್ರು. ಇದ್ರ ಜೊತೆಗೆ ಅವಳು ಇನ್ನೊಂದು ಮಾತು ಹೇಳಿದ್ಲು, ಈ ದೊಡ್ಡ ಮುಳ್ಳು ನಾನಂತೆ, ಚಿಕ್ಕ ಮುಳ್ಳು ಅವಳಂತೆ, ನಮ್ಮ ಹೈಟ್ಗೆ ಮ್ಯಾಚ್ ಆಗುತ್ತೆ ಅಂತೆ. ಹೈಟ್ಗೆ ಮಾತ್ರ ಅಲ್ಲ ಕಣೋ, ಲೈಫ್ಗೂ ಮ್ಯಾಚ್ ಆಗುತ್ತೆ. ಹೇಗೆ ಅಂದ್ರೆ ಸಂಸಾರದಲ್ಲಿ ದೊಡ್ಡ ಮುಳ್ಳು ಗಂಡ ಅನ್ಕೋ, ಚಿಕ್ಕ ಮುಳ್ಳು ಹೆಂಡತಿ ಅನ್ಕೋ. ಒಂದು ಸರಿಯಾಗಿಲ್ಲ ಅಂದ್ರೂ ಇನ್ನೊಂದು ಸರಿಯಾಗಿ ಸಮಯ ತೋರ್ಸಕ್ ಆಗಲ್ಲ. ಸಂಸಾರದಲ್ಲೂ ಹಾಗೆ ಎರಡೂ ಮುಳ್ಳುಗಳು ಚೈತನ್ಯದಿಂದ ಕೆಲಸ ಮಾಡ್ಬೇಕು. ಇಲ್ದೇ ಇದ್ರೆ ಸಂಸಾರ ಅನ್ನೋ ಗಡಿಯಾರನೇ ನಿಷ್ಪ್ರಯೋಜಕ ಆಗ್ಬಿಡುತ್ತಪ್ಪ. ಏನಮ್ಮ ನೀನು ಎಲ್ಲಿಂದ ಎಲ್ಲಿಗೆ ತಗೊಂಡೋಗಿ ಗಂಟಾಗ್ತಿದ್ಯಾ? ಸರಿ, ಈಗ ಇನ್ನೊಂದು ಇಲ್ಲಿ ಸೆಕೆಂಡ್ ಮುಳ್ಳು ಅಂತ ಇರುತ್ತಲ್ಲ, ಅದೇನು ಮಕ್ಕಳ ಅಂದ್ರೆ ಒಂದೇ ಮಗು ಅಂತಾನಾ? ಕೆಲವೊಂದು ಗಡಿಯಾರದಲ್ಲಿ ಈ ಸೆಕೆಂಡ್ ಮುಳ್ಳೇ ಇರೋದಿಲ್ಲ, ಹಾಗಂದ್ರೇನು ಮಕ್ಕಳೇ ಇಲ್ಲ ಅಂತಾನಾ? ಅದಕ್ಕೂ ಏನಾದ್ರು ಲೆಕ್ಕ ಹೇಳ್ಬಿಡು. ಮಗು, ನಾನು ಈ ವಾಚ್ ಅಲ್ಲಿರೋ 2 ಮುಳ್ಳುಗಳ ಬಗ್ಗೆ ಹೇಳ್ತಾ ಇಲ್ಲ, ಸಂಸಾರ ಅನ್ನೋದಕ್ಕೆ ಬೇಕಾಗೋ 2 ಮುಳ್ಳುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬಾ ಅಪರೂಪಕ್ಕೆ ಒಳ್ಳೆ ವಾಚ್ಗಳು ನೋಡ್ತೀನಿ. ಎಷ್ಟೋ ವಾಚ್ಗಳು ನಡೆಯದೆ ಕೆಟ್ಟ ಹೋಗುತ್ತೆ. ಕೆಲವೊಂದು ರಿಪೇರಿ ಆಗ್ತಾನೆ ಇರುತ್ತೆ, ಕೆಲವೊಂದು ಯಾವತ್ತಿಗೂ ರಿಪೇರಿ ಆಗಲ್ಲ. ಅದನ್ನೆಲ್ಲ ನೋಡಿದಾಗ ಒಂದು ಒಳ್ಳೆ ವಾಚ್ ನಮ್ಮ ಹತ್ರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸಲ್ವೇನೋ? ನಿಂಗೇನ್ ಬಿಡಮ್ಮ, ಒಳ್ಳೆ ಗಂಡ ಸಿಕ್ಕಿದ್ದಾರೆ, ನೀನ್ ಹೇಳ್ದಂಗೆ ಕೇಳೋ 2 ಮುತ್ತಿನಂತ ಮಕ್ಕಳು ಸಿಕ್ಕಿದ್ದಾರೆ. ನಿಮ್ ವಾಚು ತುಂಬಾ ಚೆನ್ನಾಗಿ ನಡೀತಿದೆ ಅಮ್ಮ. ನಾನ್ ಹೇಳಿದ್ದು ನನ್ನ ವಾಚ್ ಬಗ್ಗೆ ಅಲ್ಲಪ್ಪ. ಅದನ್ನೆಲ್ಲ ಬಿಡು. ಇನ್ನೇನ್ ಸಮಾಚಾರ? ಕರುಣ ಹೇಗಿದ್ದಾಳೆ? ಏನ್ ಹೇಳಿದ್ಲು? ಇನ್ನೇನಮ್ಮ ಹೇಳ್ತಾಳೆ, ಈ ವಾಚ್ ಕಟ್ಬಿಟ್ಟು ಎಷ್ಟು ಖುಷಿ ಪಟ್ಲು ಗೊತ್ತಾ? ಅವ್ಳು ಯಾವಳ ಬೇಟೆ ಇರೋಳು ಕಟ್ಟಿರೋ ವಾಚನ್ನ ಅಷ್ಟೊಂದು ಹೊಗಳ್ತಾ ಇದ್ದೀರಾ? ಅಮ್ಮನಿಗಿಂತ ಮಗ, ಮಗನಿಗಿಂತ ಅಮ್ಮ, ಇಬ್ರು ಅದ್ರ ಬಗ್ಗೆ ಮಾತಾಡ್ಕೊಂಡು ಖುಷಿ ಪಡ್ತಾ ಇದ್ದೀರಾ? ಆ 100 ರೂಪಾಯಿ ವಾಚ್ಗೆ 100 ಮಾತು ಬೇಕಾ? ಮಾಡ್ತೀನಿ ನಿಮ್ಮೆಲ್ಲರಿಗೂ ಏನು ಮಾಡ್ತೀನಿ ನೋಡ್ತೀರಿ. ಏನು ಈ ಬಿರುಗಾಳಿ ಇಲ್ಲಿಗೆ ಯಾಕೆ ಬಂತು ಅಂತ ಯೋಚನೆ ಮಾಡ್ತಿದ್ಯಾ? ಯಾಕೆ ನಗ್ತಾ ಇದೀಯಾ? ನಾನೇನು ಕಾಮಿಡಿ ಪೀಸ್ ಥರ ಕಾಣ್ತಾ ಇದ್ದೀನಾ? ಐ ಆಮ್ ರಿಯಲಿ ಸಾರಿ ವೈಷ್ಣವಿ. ನೀನು ಮೊದಲನೇ ಮಾತು ಹೇಳಿದಾಗ ಏನೋ ನೆನೆಸ್ಕೊಂಡೆ. 2ನೇ ಮಾತು ಹೇಳಿದಾಗ ನಾನು ನೆನೆಸ್ಕೊಂಡಿದ್ದು ನೀನು ಹೇಳಿದ್ಯಲ್ಲ, ಅದಕ್ಕೆ ಇನ್ನೂ ನಗು ಬಂತು. ನಗು, ಅದು ಎಷ್ಟು ನಗ್ತೀಯೋ ನಗು. ನಾನಿಲ್ಲಿಂದ ಹೋಗೋದ್ರೊಳಗೆ ನಿನ್ನ ತಲೆಗೆ ಇರೋ ಪಿತ್ತ ನಿಲ್ಲಿಸ್ಲಿಲ್ಲ ಅಂದರೆ ನನ್ನ ಹೆಸರು ವೈಷ್ಣವಿನೇ ಅಲ್ಲ. ಓಕೆ ವೈಷ್ಣವಿ, ಐ ಆಮ್ ಸಾರಿ. ಪಾಪ ನೀನೇನೋ ಹೇಳಬೇಕು ಅಂತ ಬಂದಿದ್ಯಾ, ಅದೇನು ಹೇಳು. ಮೊದಲು ನಾನು ಕೇಳಿದ್ದಕ್ಕೆ ನೀನು ನಕ್ಕದ್ಯಲ್ಲ, ಅದ್ರ ಕಾರಣ ಹೇಳು. ಹೇಳಿದ್ರೆ ನೀನು ಬೇಜಾರಾಗ್ತೀಯ ವೈಷ್ಣವಿ.
ಹೇಳಲಿಲ್ಲ ಅಂದರೆ ಇನ್ನೂ ಬೇಜಾರಾಗ್ತೀನಿ. ಐ ಮೀನ್ ಸಿಟ್ಟಾಗ್ತೀನಿ. ನನ್ನ ಸಿಟ್ಟು ಯಾವ ಲೆವೆಲ್ ಅಂತ ನಿನಗೂ ಗೊತ್ತು ತಾನೆ? ಸರಿ, ನೀನು ಒತ್ತಾಯ ಮಾಡ್ತಿದ್ಯಾ ಅಂತ ಹೇಳ್ಬಿಡ್ತೀನಿ. ನೋಡೋಕೆ ಇಷ್ಟೇ ಎಷ್ಟಿದ್ಯಾ? ನಿನ್ನನ್ನು ನೀನು ಬಿರುಗಾಳಿ ಅಂತಂದರೆ ನಗು ಬರಲ್ವಾ? ನೀನು ಬಿರುಗಾಳಿ ಅಲ್ಲ, ಕಿರುಗಾಳಿ ಅಂತ ಹೇಳಬೇಕು ಅನ್ನಿಸ್ತು. ಗಾಳಿ ಅಂದರೆ ನಮ್ಮ ಕಡೆ ಏನಂತ ಕರಿತೀವಿ ಗೊತ್ತಾ? ದೆವ್ವ, ದೆವ್ವ ಅಂತ. ಎಸ್ ಎಸ್, ಅದೇ. ಆಯ್ತಾ? ಮುಗೀತಾ ನಿಮ್ದೆಲ್ಲ? ಈಗ ನಾನು ಶುರು ಮಾಡ್ತೀನಿ ನೋಡು. ನಿನಗೆ ಅದೆಷ್ಟು ಧೈರ್ಯ ಇದ್ರೆ ನಮ್ಮ ಅಣ್ಣನಿಗೆ ಈ ವಾಚ್ ತಂದು ಕಟ್ತೀಯಾ? ನೀನು ಕೊಟ್ಟಿರೋ ಈ ಎಳೆ ಮಕ್ಕಳು ವಾಚ್ ಕಂಡ್ರೆ ಅವನಿಗೆ ತುಂಬಾ ಇಷ್ಟನಾ? ಅವನು ಇದನ್ನ ಯಾವಾಗಲೂ ಕಟ್ಕೊಂಡು ಓಡಾಡ್ತಿರ್ಬೇಕಾ? ಏ ವೈಷ್ಣವಿ, ನೀನ್ ಯಾಕೆ ಇದನ್ನ ತಗೊಂಡ್ ಬಂದಿದ್ಯಾ? ಬೆಳಗ್ಗೆನೆ ಏನ್ ನಿನ್ ರಾಮಾಯಣ? ಕೊಡೋದನ. ಆ ಇದು ನಿನಗೆ ವಾಪಸ್ ಕೊಟ್ಟೋಗಕ್ ಬಂದಿದ್ದೀನಿ ಅನ್ಕೊಂಡಿದ್ಯಾ? ನೋಡು ವೈಷ್ಣವಿ, ಇದು ನಿನಗ್ ಸೇರಿದ್ದಲ್ಲ. ಮರ್ಯಾದೆಯಿಂದ ಅದನ್ನ ಕೊಟ್ಬಿಟ್ಟು ಹೋಗ್ತಾರು. ಸುಮ್ಮನೆ ಬೇಡದೆ ಇರೋದನ್ನೆಲ್ಲ ಮಾತಾಡ್ತಾ ಇದ್ರೆ ಇನ್ನೂ ಅವಮಾನ ಅನುಭವಿಸ್ಬೇಕಾಗತ್ತೆ. ಇದು ನಿನಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ನನಗೆ ಎಚ್ಚರಿಕೆ ಕೊಡ್ತೀಯಾ? ಇಷ್ಟೊತ್ತು ನಗ್ತಾ ಇದ್ರಿ, ಎಲ್ಲಿ ಹೋಯ್ತು ನಿಮ್ಮ ನಗು? ಇವಾಗ ಏನ್ ಮಾಡ್ತೀನಿ ನೋಡ್ತೀರಿ. ಈಗ ನಗ್ರಿ ನೋಡೋಣ. ಹೇಗ್ ನಗ್ತೀರಾ? ನಗಿ ನೋಡೋಣ. ನಿಮ್ ಜೊತೆ ನಾನು ನಗ್ತೀನಿ. ಗೊತ್ತಾಯ್ತಾ ನನ್ನ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ? ನಾನು ಮನಸ್ಸು ಮಾಡಿದ್ರೆ ನಿನ್ನ ನೆಮ್ಮದಿನ ಈ ವಾಚ್ ತರಾನೇ ಪುಡಿ ಪುಡಿ ಮಾಡ್ಬಿಡ್ತೀನಿ. ನೆನಪಿಟ್ಕೊ, ನೀನು ಯಾವತ್ತಿದ್ರು ನನಗೆ, ನಮ್ಮ ಅಪ್ಪನಿಗೆ, ನಮ್ಮ ಫ್ಯಾಮಿಲಿಗೇನೆ ಶತ್ರು. ನಮ್ಮ ಮನೆಯವ್ರಿಗೆ ಯಾರಿಗೂ ಹತ್ರ ಆಗಕ್ಕೆ ಪ್ರಯತ್ನ ಪಡಬೇಡ. ಗೊತ್ತಾಯ್ತಾ? ನನ್ನ ಬಗ್ಗೆ ಎಚ್ಚರಿಕೆ ಇರಲಿ. ಏನಮ್ಮ ಇವಳು? ಹೆಣ್ಣ ಇಲ್ಲ ರಾಕ್ಷಸಿನ? ಅಂಥ ತಾಯಿ ಹೊಟ್ಟೆಲಿ ಇಂಥ ಮಗಳ? ಮಗನ್ನು ಹೆತ್ತಿದ್ದಾರೆ, ಆದ್ರೆ ಅವನು ಚಿನ್ನದಂತವನು. ಆದ್ರೆ ಇವಳು ತಗಡ್ಗಿಂತ ಕಡೆ. ಅಂಥ ಕುಟುಂಬದಲ್ಲಿ ಇಂಥ ಸಂಸ್ಕಾರ ಬರೋದಕ್ಕೆ ಹೇಗಮ್ಮ?
ರಾತ್ರಿ ಇಲ್ಲೇ ಬಿಚ್ಚಿಟ್ಟಿದ್ದೆ, ಎಲ್ಲಿ ಹೋಗಕ್ ಸಾಧ್ಯ? ಆ? ಏನು ಏನೋ ಹುಡುಕ್ತಾ ಇರೋಗೈತೆ. ವೈಶು, ನನ್ನ ವಾಚು ರಾತ್ರಿ ಇಲ್ಲೇ ಎಲ್ಲೋ ಬಿಚ್ಚಿಟ್ಟಿದ್ದೆ, ನೀನೇನಾದ್ರೂ ನೋಡ್ದಾ? ವಾಚಾ? ಹಾ. ಯಾವ ವಾಚು ಇದೇನಾ? ಅಯ್ಯೋ ಕೋತಿ, ನೀನೇ ಕೇಳ್ಕೊಂಡಿದ್ದೆ ಕೊಡೆ. ಏನೋ ನೀನ್ ಎಲ್ಲೆಲ್ಲೋ ಎತ್ತಿಟ್ಟು ಹೋಗಿರೋ ವಾಚ್ನ ನಾನು ಜೋಪಾನವಾಗಿ ಎತ್ತಿಟ್ರೆ ನನಗೆ ಬೈತೀಯಾ? ಏಯ್, ನಾನೆಲ್ಲ ಎಸ್ತಿದ್ದೆ? ನನ್ನ ರೂಮಲ್ಲಿ ನಾನು ಜೋಪಾನವಾಗಿ ಎತ್ತಿಟ್ಟಿದ್ದೆ. ನೀನ್ ಯಾಕೆ ನನ್ನ ರೂಮಿಗೆ ಬಂದು ಎತ್ಕೊಂಡಿದ್ಯಾ ಅದನ್ನ ಮೊದಲು ಹೇಳು. ನಾನು ನಿನ್ ರೂಮಿಗೆ ಬಂದು ಎತ್ಕೊಂಡು ಹೋಗಿದ್ದೀನಾ? ಸಾಕ್, ಸುಮ್ಮನೆ ಇರೋ. ನಿನ್ನೆ ರಾತ್ರಿ ಬಾಲ್ಕನಿ ಕಿಟಕಿ ಹತ್ರ ಇತ್ತು ಈ ವಾಚು, ಗೊತ್ತಾ? ಅಲ್ಲಿತ್ತ? ಅಲ್ಲಿ ಯಾಕೆ ಹೋಗಿತ್ತು? ನನ್ಗೇನೋ ಗೊತ್ತು, ನೀನಲ್ಲಿ ಹೋಗಿರ್ತೀಯ, ಅಲ್ಲೇ ಬಿಚ್ಚಿಟ್ಟಿರ್ತೀಯ. ನಾನು ಬಾಲ್ಕನಿಯಲ್ಲಿ ತುಂಬಾ ಹೊತ್ತು ಕೂತಿದ್ದಂತೂ ನಿಜ, ಆದ್ರೆ ನಾನಲ್ಲಿ ವಾಚ್ ಬಿಚ್ಚಿಟ್ಟಿರ್ಲಿಲ್ವಲ್ಲ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ಸರಿ ಬಿಡು, ನನಗೆ ವಾಚ್ ಕೊಡಲ್ಲ. ವೈಶು ಆಯ್ತಾಯ್ತು, ಸಾರಿ ಕಣೆ. ಆಯ್ತಮ್ಮ, ನಾನೇ ಮರೆತು ಅಲ್ಲಿ ಇಟ್ಬಿಟ್ಟಿದ್ದೆ ವಾಚ್ನ. ಸಾರಿ ಕಣೆ, ಪ್ಲೀಸ್ ಕೊಡ. ಹಾಗ ಬಾ ದಾರಿಗೆ. ಸರಿ, ಕೊಡ್ತೀನಿ. ಆದ್ರೆ ಈ ವಾಚ್ ಹೇಗೆ ಬಂತು, ಯಾವಾಗ ಬಂತು, ನೀ ತಗೊಂಡ್ಯಾ? ಹಾ ಹೌದು, ನಾನೇ ತಗೊಂಡಿದ್ದು. ಚೆನ್ನಾಗಿದೆ ಅಲ್ಲ? ಸರಿ, ಇವಾಗ ಕೊಡು. ಹೇಗೆ ಕೊಡೋದು? ನಾನೇ ನನ್ನ ಕೈಯಾರೆ ಕಟ್ತೀನಿ. ಅಣ್ಣ, ಇನ್ಮೇಲೆ ಈ ವಾಚ್ನ ನೋಡಿದಾಗೆಲ್ಲ ನಿನಗೆ ನಾನೇ ನೆನಪಾಗ್ತೀನಿ. ಈ ಚಿಕ್ಕ ಮುಳ್ಳು ನಾನು, ದೊಡ್ಡ ಮುಳ್ಳು ನೀನು, ಸರಿನಾ? ಈ ವಾಚು ಅವ್ರು ನೋಡಿದಾಗೆಲ್ಲ ಅದರಲ್ಲಿರೋ ದೊಡ್ಡ ಮುಳ್ಳು ಅವರು, ಚಿಕ್ಕ ಮುಳ್ಳು ನಾನು. ಅಲ್ಲ ಅಣ್ಣ, ನಾನು ಅಷ್ಟು ಖುಷಿಯಾಗಿ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಬಾಯಿ ಮಾತಾದ್ರೂ ನೀನು ಹೂ ಅಂತಿಲ್ವಲ್ಲ. ನೀನು ಒಬ್ಬ ಅಣ್ಣನ? ಛೇ, ತಂಗಿಗೋಸ್ಕರ ಪ್ರಾಣನೇ ಕೊಡುವಂತ ಅಣ್ಣಂದ್ರಿದ್ದಾರೆ, ನಮ್ಮನೇಲಿ ಮಾತ್ರ ಇಲ್ಲ. ಪ್ರಾಣ ತಿನ್ನೋ ತಂಗಿರು ಇದ್ದಾರೆ ಕೆಲವು ಮನೆಯಲ್ಲಿ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಏನು ಇವತ್ತು ಅಣ್ಣನ ಮೇಲೆ ತುಂಬಾ ಪ್ರೀತಿ ತೋರಿಸ್ತಾ ಇದೆಯಾ? ಇದ್ದಕ್ಕಿದ್ದಂತೆ ಈ ತರ ಆಗ್ಬಿಟ್ರೆ ನಮಗೆಲ್ಲ ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ, ಜೊತೆಗೆ ಸಂತೋಷನೂ ಆಗುತ್ತೆ. ಥ್ಯಾಂಕ್ ಯು ಸಿಸ್ಟರ್. ಆ ವಾಚ್ನ ತಗೊಂಡೋಗಿ ಕರುಣ ಮುಂದೆ ಒಡೆದು ಚೂರು ಚೂರು ಮಾಡಿದ್ವಿ. ಈಗ ಅವನ ಕೈಯಲ್ಲಿರೋದು ನಾನು ದುಡ್ಡು ಕೊಟ್ಟು ತಂದಿರೋ ನನ್ನ ವಾಚ್. ವಿಷಯ ಅವನಿಗೆ ಯಾವತ್ತೂ ಗೊತ್ತಾಗಬಾರ್ದು, ಗೊತ್ತಾಗಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ವೈಭವ ಪಂಡಿತ್ ಅವರು ಬೇಕಾಗಿತ್ತು. ತಾವು? ಗಜಾನನ ಫೈನಾನ್ಸ್ ಇಂದ ಬರ್ತಾ ಇದ್ದೀನಿ. ವೈಭವ ಪಂಡಿತ್ ಅವ್ರು ನೋಡ್ಬೇಕಾಗಿತ್ತು. ಕಾರಣ? ಸರ್, ನಮ್ಮ ಫೈನಾನ್ಸ್ ಇಂದ ಕಾರ್ ಮೇಲೆ ಲೋನ್ ತಗೊಂಡಿದ್ರು, 2 ಕಡೆ ಸಿಗ್ನೇಚರ್ ಬಿಟ್ಟು ಹೋಗಿದ್ರು, ಅದಕ್ಕೋಸ್ಕರ ಸಿಗ್ನೇಚರ್ ಹಾಕ್ಸೋಕೆ ಬಂದಿದ್ದು. ಯಾವ ಫೈನಾನ್ಸ್ ಅಂದ್ರಿ? ಯಾವ್ದಕ್ಕೆ ಲೋನ್ ಕೊಟ್ಟಿದ್ದೀನಿ ಅಂದ್ರಿ? ಸರ್, ಗಜಾನನ ಫೈನಾನ್ಸ್ ಇಂದ ಬಂದಿದ್ದೀನಿ ಸರ್. ಕಾರ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಲೋನ್ ಕೊಡ್ತೀವಿ. ಕೂತ್ಕೊಳ್ಳಿ. ವೈಷ್ಣವಿ, ವೈಷ್ಣವಿ, ಗಜಾನನ ಫೈನಾನ್ಸ್ ಇಂದ ನಿಮ್ಮ ಅಣ್ಣನ ಯಾರೋ ಹುಡುಕೊಂಡ್ ಬಂದಿದ್ದಾರೆ, ಹೋಗ್ ಕರಿಯಮ್ಮ. ಯಾರಂತೆ? ಯಾರೋ ಗಜಾನನ ಫೈನಾನ್ಸ್ ಇಂದ ನಿನ್ನ ಮಗನ್ನ ಹುಡುಕೊಂಡ್ ಬಂದಿದ್ದಾರೆ. ಹಾ, ಸಿಗೋಣ.
ಅದ್ರಲ್ಲೇನಿದೆ. ಎಕ್ಸ್ಕ್ಯೂಸ್ ಮೀ ಬ್ರದರ್, ಒಂದ್ ನಿಮಿಷ ಮಾಡ್ತೀನಿ. ಏನ ನಿಮ್ಮನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ, ಸ್ವಲ್ಪ ಬರ್ತೀರಾ? ನನ್ನ ಹುಡ್ಕೊಂಡ? ಯಾರೋ? ಗಜಾನನ ಫೈನಾನ್ಸ್ ಅವರು. ಏನು ಗಜಾನನ ಫೈನಾನ್ಸ್ ಅವರ ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಗೊತ್ತಿಲ್ಲ, ಅಪ್ಪ ಕರೀತಿದ್ದಾರೆ, ಬೇಗ ಬಾ. ಏನಪ್ಪ ಇಂಥ ಕೆಲಸ ಆಯ್ತು? ಇವ್ರು ಯಾಕೆ ಮನೆಗೆ ಬರಕ್ ಹೋದ್ರು? ವೈಭವ್ ಪಂಡಿತ್. ನಮಸ್ಕಾರ ಸರ್. ನೀವು ಕಾರ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಲ್ಲ ಸರ್, ಅದು ಇನ್ನೂ 2 ಸಿಗ್ನೇಚರ್ ಇದೆ ಅಂತ ಸರ್ ನಮ್ಗೆ ಆಫೀಸಿಂದ ಕಳಿಸಿದ್ದಾರೆ ಸರ್. ಮಾಡು. ಮಾಡು. ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ಒಂದ್ ನಿಮಿಷ. ಇಲ್ಲಿ ಏನ್ ನಡೀತಾ ಇದೆ ಅಂತ ನಾನು ತಿಳ್ಕೊಬೋದಾ? ಅಪ್ಪ, ಅದು ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು. ಅಂದರೆ ನನಗಲ್ಲ, ರಘುಗೆ ಏನೋ ಅರ್ಜೆಂಟ್ ದುಡ್ಡು ಬೇಕು ಅಂತ ಕೇಳಿದ್ದ. ಅದಕ್ಕೆ ಬೇಗ ರಿಟರ್ನ್ ಮಾಡ್ತೀನಿ ಅಂತಲೂ ಹೇಳಿದ್ದ. ಜಸ್ಟ್ 15 ಡೇಸ್ ಹಿಂದೆ. ನನಗೆ ಬೇರೆ ದಾರಿ ಏನು ತೋಚಲಿಲ್ಲ. ಅದಕ್ಕೆ ಕಾರ್ನ ಪ್ಲೆಡ್ಜ್ ಮಾಡಿ. ಓಹೋ, ರಘು 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 ನಂಬರ್ ಕೊಡು. ಅವ್ನು ನಮ್ಮ ವೆಂಕಟಾಚಲನ್ ಮಗ ತಾನೆ? ಪಾಪ ನಮ್ಮನೆ ಹುಡುಗ ಇದ್ದ ಹಾಗಿದ್ದ. ಏನು ಕಷ್ಟ ಇದೆಯೋ ಏನೋ, ಒಂದ್ಸಲ ವಿಚಾರಿಸ್ತೀನಿ. ಹೇಳು, ನಂಬರ್ ಹೇಳು. ಅವನ ನಂಬರ್ ಅದು ನನ್ನ ಹತ್ರನೇ ಇದೆ, ನಾನೇ ಮಾಡ್ತೀನಿ. ರಘು 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 ವೆಂಕಟಾಚಲ. ಸ್ಪೀಕರ್ ಫೋನೇ ಆನ್ ಮಾಡ್ಬಿಡ್ತೀನಿ. ರಘು, ಹೇಳಿ ಅಂಕಲ್, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಅಂಕಲ್. ವೈಭವ್ ಹೇಗಿದ್ದಾನೆ? ಫಸ್ಟ್ ಕ್ಲಾಸ್ ಆಗಿದ್ದಾನಪ್ಪ. ಆಮೇಲೆ ಎಲ್ಲಿ ಈ ಕಡೆ ಬಂದು ತುಂಬಾ ದಿನ ಆಯ್ತು, ಬರಲೇ ಇಲ್ಲ. ನಾನೀಗ ಇಂಗ್ಲೆಂಡ್ ಅಲ್ಲಿ ಇದ್ದೀನಿ ಅಂಕಲ್. ಬಂದು 1 ತಿಂಗಳಾಯ್ತು. ವೈಭವ್ ಹೇಳಿರ್ತಾನೆ ಅಂತ ಅನ್ಕೊಂಡೆ. ಎಲ್ಲಿ ಹೇಳ್ತಾನಪ್ಪ, ನನ್ನ ಕೈಗೆ ಸಿಗಲ್ಲ. ನಿಮ್ ಕೈ ಸಿಕ್ಕಿಲ್ಲ ಅಂದ್ರೆ ನನ್ನ ಕೈ ಸಿಗ್ತಾನ ಅಂಕಲ್? ಬಹುಶಃ 1 ತಿಂಗಳಾಯ್ತು. ಅವನಿಂದ 1 ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಏನ್ ಅಂಕಲ್, ಇದ್ದಕ್ಕಿದ್ದಂಗೆ ನನ್ನ ನೆನ್ಸ್ಕೊಂಡಿದ್ದೀರಾ? ಏನ್ ವಿಷಯ? ಏನು ಇಲ್ಲಪ್ಪ, ಇಲ್ಲಿ ಯಾರ ಹತ್ರನೋ ಮಾತಾಡ್ತಾ ಇದ್ದೆ, ನಿನ್ನ ವಿಷಯ ಪ್ರಸ್ತಾಪ ಆಯ್ತು. ಮಾತಾಡಿಸ್ಬೇಕು ಅನ್ನಿಸ್ತು, ಹಾಗೆ ಫೋನ್ ಮಾಡಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ದೇವ್ರು ನಿನ್ನ ಚೆನ್ನಾಗಿಟ್ಟಿದ್ದೀನಿ.